ಸರ್, ಈಗ ಫುಟ್ಪಾತಿಂದ ಶುರು ಮಾಡೋಣ ಸರ್. ಅಂದರೆ ಒಂದೊಂದೇ ಇನ್ಫ್ರಾ ಬಗ್ಗೆ ಮೊದಲಿಗೆ ಮಾತಾಡ್ತೀನಿ. ಈ ಫುಟ್ಪಾತಲ್ಲಿ ಒಂದು ನಡೆದಾಡುವ ಹಕ್ಕು, ಬದುಕಿನ ಹಕ್ಕು. ನೀವು ಕಾಂಗ್ರೆಸ್ ಪಕ್ಷದಿಂದ ಬರೋರು, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ಬರೋರು. ಯಾವತ್ತು ನೀವು ಗ್ಯಾರಂಟಿ ಹಿಂದೆ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಗ್ಯಾರಂಟಿ ನಾವು ಬಡವರಿಗೋಸ್ಕರ ಕೊಟ್ಟರೆ ನಿಮ್ಗೆ ಯಾಕೆ ಹುಟ್ಟೇವ್ರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಿರಿ. ಈಗ ಏನಾಗ್ತಾ ಇದೆ, ನಮ್ಮ ನಿಲುವುಗಳನ್ನು ಅಥವಾ ನಮ್ಮ ಸಿದ್ಧಾಂತಗಳನ್ನು, ನಮ್ಮ ವ್ಯವಸ್ಥೆಗಳನ್ನು ಎಲ್ಲೋ ಯುರೋಪಿಯ ರಾಷ್ಟ್ರಗಳ ಮೂಲಭೂತ ಸೌಕರ್ಯಕ್ಕೆ ನಾವು ಕಂಪೇರ್ ಮಾಡೋದಕ್ಕೆ ಅಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅಫ್ಕೋರ್ಸ್ ಬೆಂಗಳೂರಿನ ಈ ಇನ್ಫ್ರಾಸ್ಟ್ರಕ್ಚರ್ಸ್ ನಾವು ಅಲ್ಲಿ ಕಂಪೇರ್ ಮಾಡ್ತೀವಿ, ಆ ಥರ ಆಗಬೇಕು, ಲಂಡನ್ ಥರ ಆಗಬೇಕು, ಸಿಂಗಾಪುರ್ ಥರ ಆಗಬೇಕು ಅಂತ ಹೇಳ್ತೀವಿ. ಆದರೆ ನಮ್ಮಲ್ಲಿ ಜೀವನನೂ ಬೇರೆ ಥರದ್ದಿದೆ ಸರ್. ಎಷ್ಟೊಂದು ಜೀವನಗಳು ಫುಟ್ಪಾತಲ್ಲಿ ನಡೀತಾ ಇದೆ. ಈಗ ನೀವು ಆತನ ಅಂತ ಯಾರು ಹೇಳಿದ್ದಾರೆ? ಸಮಸ್ಯೆ ಮೈನ್ ರೋಡಲ್ಲೇ ನಡೆಸಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ನಾನಿಲ್ಲಿ ಮೈನ್ ರೋಡ್ ಬಿಟ್ಟು ಆಲ್ಟರ್ನೇಟ್ ರೋಡಲ್ಲಿ ಮಾಡಿ ನಾನೇನು 100ಕ್ಕೆ 100 ಎಲ್ಲ ಕಡೆ ಮೈನ್ ರೋಡ್ ಯಾವುದಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಈಗ ನೀವು SP ರೋಡ್ಗೆ ಹೋದ್ರೆ ಪಕ್ಕದಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದೇ 1500 ಕಿಲೋಮೀಟ್ರು. ಬೆಂಗಳೂರಲ್ಲಿ 18,000 ಕಿಲೋಮೀಟರ್ ರಸ್ತೆಗಳಿದೆ. ನನಗೆ ಗುರಿ ಇರೋದು 1500 ಕಿಲೋಮೀಟ್ರ್. 10% ಕೂಡ ಇಟ್ಕೊಂಡಿಲ್ಲ. ಅಮ್ಮಮ್ಮ ಅಂದರೆ 15% ಹೋಗ್ಬೋದು ನಾನು ಟಾರ್ಗೆಟ್ ಅಷ್ಟೇ. ಅಷ್ಟಾದರೂ ಕೂಡ ಇವು ಮುಖ್ಯ ಮಾರ್ಗಗಳು, ಅಲ್ಲಿ ಸ್ವಲ್ಪ ಜನ ಓಡಾಡೋರು, ಪಾದಾಚಾರಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅದನ್ನಷ್ಟೇ ನಾನು ಮಾಡ್ತಾ ಇರೋದು. ಆಲ್ಟರ್ನೇಟ್ ರೋಡ್ಸ್ ಇರ್ತದೆ. ಈಗ ನಾನು ವಾಸ ಮಾಡೋ ಮನೆ ಹತ್ರ ಒಂದು 5-6 ಇಂಪಾರ್ಟೆಂಟ್ ರೋಡ್ ಇದೆ. ಅದು ಬಿಟ್ಟು 50-60 ರೋಡ್ಗಳಿದ್ದಾವೆ. ಒಂದೊಂದು ರೋಡಲ್ಲಿ 2-3 ಇದ್ದರೂ ಕೂಡ ಜೀವನ ನಡೆಯುತ್ತೆ. ನಾನು ನನ್ನ ಜೀವನ ನಿಮ್ಮ ಜೀವನದ ಅಟ್ ದ ಕಾಸ್ಟ್ ಆಫ್ ಯುವರ್ ಲೈಫ್ ನಡಿಬೇಕು ಅಂತ ಹೇಳೋದು ಕೂಡ ಯಾವ ರೀತಿಯಲ್ಲೂ ಸಾಮಾಜಿಕ ನ್ಯಾಯ ಆಗೋದಿಲ್ಲ. ಆಯಿತಾ? ಇವಾಗ 1000 ಜನ ಸತ್ತಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? 6000 ಜನ ಗಾಯಗಳು, ಕೆಲವರು ಪರ್ಮನೆಂಟು ಹಾಸಿಗೆ ಹಿಡ್ದಿದ್ದಾರೆ, ಕೆಲವರಿಗೆ ತಲೆಗೆ ಪೆಟ್ಟು ಬಿದ್ದು ಬುದ್ಧಿ ಕಳ್ಕೊಂಡಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ದಿನನಿತ್ಯ ಈ ಘರ್ಷಣೆಗಳಾಗ್ತದೆ. ವಯಸ್ಸಾದವರು, ಹಾಗಾದರೆ ವಯಸ್ಸಾದವ್ರ ಪರಿಸ್ಥಿತಿ ಏನು ಸಮಾಜದಲ್ಲಿ? ಅವ್ರು ನಡಿಬೇಕಾ ಬೇಡವಾ? ಈಗ ಫುಟ್ಪಾತಲ್ಲಿ ಓಡಾಡೋಕ್ಕಾಗೋದಿಲ್ಲ ಅಂದರೆ ಟ್ರಾಫಿಕ್ ಜಾಸ್ತಿ ಆಗೋಕ್ಕೆ ಅದು ಒಂದು ಕಾರಣ. ಇವೆಲ್ಲ ನಾವು ಬ್ಯಾಲೆನ್ಸ್ ಏನು ಮಾಡ್ತಾ ಇದ್ದೀವಿ? ನೀವು 80% ಆಲ್ಟರ್ನೇಟ್ ಜಾಗಗಳಿದೆ, ಅಲ್ಲಿ ನೀವು ಬದುಕನ್ನು ರೂಪಿಸ್ಕೊಳ್ಳಿ. ನಾವು ನಿಮ್ಮ ಜೊತೆಗೆ ನಿಲ್ತೇವೆ, ನಿಮಗೆ ಸಹಾಯ ಮಾಡ್ತೇವೆ, ಸಹಾನುಭೂತಿಯಿಂದ ನಿಮ್ಮ ಜೊತೆ ಕೆಲಸ ಮಾಡ್ತೇವೆ. ಈಗ ನೀವು ಹೇಳುವಂಥ ಮಾತುಗಳನ್ನೇ ಕೇಳೋದಾದರೆ ಅನೇಕರಿಗೆ ಆಕ್ಸಿಡೆಂಟ್ ಆಗಿದೆ. ಹತ್ತಿರ 300 ಜನರಷ್ಟು, ಅಂದರೆ 1300 ಜನ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ತೀರಿ. ಮೇನ್ ರೋಡಿಂದ ಆತ ಸೈಡ್ ರೋಡ್ಗೆ ಹೋದರೆ ಆಕ್ಸಿಡೆಂಟ್ ಕಡಿಮೆ ಆಗ್ಬಿಡುತ್ತಾ? ಆಗುವಂಥ ಆಕ್ಸಿಡೆಂಟ್ ನಿಂತೋಗ್ಬಿಡುತ್ತಾ? ಆ ತರ್ಕದ ಜೊತೆಗೆ ನಾನು ತರ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮದು ಪ್ರೀಸೆಟ್ ಮೈಂಡ್ ಸೆಟ್ ಇದ್ದರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ, ಹಂಗಾದ್ರೆ ನೀವು ಸುಪ್ರೀಂ ಕೋರ್ಟ್ ತಪ್ಪು ಹೇಳಿದೆ ಅಂತ ಹೇಳಿ ನಾನು ನಿಮಗೆ ಕೇಳ್ತೇನೆ. ಸುಪ್ರೀಂ ಕೋರ್ಟ್ ತಪ್ಪು ನಿಮ್ಮ ಪ್ರಕಾರ? ನೀವು ಹೇಳ್ತಾ ಇದ್ದೀರಾ ಸುಪ್ರೀಂ ಕೋರ್ಟ್ ತಪ್ಪು. ಇಲ್ಲ, ನೀವು ಹೇಳಿ. ಮತ್ತೆ ನಾನು ಕೇಳಿದ್ದಕ್ಕೆ ಹೇಳಿ ಫಸ್ಟು. ನೀವು ಇಷ್ಟೊತ್ತು ಪ್ರಶ್ನೆ ಕೇಳಿದ್ದೀರಾ, ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಹೇಳಿರೋದು ತಪ್ಪು ತಮ್ಮ ಪ್ರಕಾರ? ನಾನು ಹೇಳ್ತಾ ಇರುವಂಥದ್ದು, ಈಗ ಮೇನ್ ರೋಡ್ಗಳಲ್ಲಿ ಹಿಂದೆ BBMP ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರಮುಖ ರಸ್ತೆಗಳಲ್ಲೂ ಕೂಡ ಅಲ್ಲಿ ಹಾಕರ್ ಝೋನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಸರ್. ಈಗ ಇವರನ್ನ ಎಲ್ಲರನ್ನೂ ಕೂಡ ಆ ಥರ ಮಾಡೋದಕ್ಕಾಗಲ್ಲ. ಅಲ್ಲಲ್ಲಿ ವಾರ್ಡ್ಗಳಲ್ಲಿ, ಎಲ್ಲ ರಸ್ತೆಗಳಲ್ಲ, ವಾರ್ಡ್ಗಳಲ್ಲಿ ಹಾಕರ್ ಝೋನ್ಗಳನ್ನು ಮಾಡಿ ಆನಂತರ ಅವರನ್ನು ಸ್ಥಳಾಂತರ ಮಾಡ್ಬೋದಿತ್ತಲ್ಲ ಅಂತ ಪ್ರಶ್ನೆ. ಸ್ವಲ್ಪ ಹೌದು, ನೀವು ಪರ್ಫೆಕ್ಟಾಗಿ ನಡೆಯೋ ಸಮಾಜ ಇದ್ದರೆ ಎಲ್ಲ ಪರ್ಫೆಕ್ಟಾಗಿ ಸಾಲ್ವ್ ಆಗುತ್ತೆ. ಇಲ್ಲಿ ಪರ್ಫೆಕ್ಟಾಗಿ ಮಾಡೋಕ್ಕೆ ಹೋದರೆ ಇಲ್ಲಿ ಏನೂ ಆಗೋದಿಲ್ಲ. ಇದು ನಮ್ಮ ಸಮಾಜ ಆ ಥರ ಇದೆ, ನಮ್ಮ ದೇಶದಲ್ಲಿ ವ್ಯವಸ್ಥೆ ಆ ಥರ ಇದೆ. ಈಗ ಎಲ್ಲದಕ್ಕೂ ಪರ್ಫೆಕ್ಟ್ ಸೊಲ್ಯೂಷನ್ ಕೊಡೋದಕ್ಕೆ ಅಲ್ಲ, ಈ ದೇಶದಲ್ಲಿ ದೇವ್ರ ಕೈಲೇ ಪರ್ಫೆಕ್ಟ್ ಸೊಲ್ಯೂಷನ್ ಕೊಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ದೇವ್ರ ಕೈಲಿ ಪರ್ಫೆಕ್ಟ್ ಸೊಲ್ಯೂಷನ್ ಕೊಡೋಕ್ಕಾಗಂಗಿದ್ದಿದ್ರೆ ನಮ್ಮ ಪರಿಸ್ಥಿತಿ ಹಿಂಗೆ ಯಾಕಿರ್ತಾ ಇತ್ತು ನನಗೆ ಗೊತ್ತಿಲ್ಲ.